ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲೇ ಮೊದಲು ತುಂಬುವ ಡ್ಯಾಮ್ ಈಗ ಖಾಲಿಯಾಗಿ ಕಾಣ್ತಾ ಇದೆ. ಕಬಿನಿ ಜಲಾಶಯದ ನೀರಿನ ಮಟ್ಟ 50 ಅಡಿಗೆ ಕುಸಿತ ಕಂಡಿದೆ. ಕಬಿನಿ ಜಲಾಶಯದ ಒಟ್ಟು ಎತ್ತರ 84 ಅಡಿ ಇದೆ. ಕಬಿನಿ ಹಿನ್ನೀರಿನಲ್ಲಿ ಗೋಚರಿಸಿದ ದೇವಸ್ಥಾನದ ಕುರುಹುಗಳು, ಬಸವಣ್ಣ ಲಿಂಗ ವಿನಾಯಕ ಮಾಸಿದ ಶಾಸನಗಳು ಎಲ್ಲವೂ ಕೂಡ ಇಲ್ಲಿ ಪತ್ತೆಯಾಗಿದೆ. ನೀರಿನ ಒಳಗಿದ್ದ ದೇಗುಲದ ಪಳೆಯುಳಿಕೆಗಳು ಈಗ ಪತ್ತೆಯಾಗಿದೆ. ಮೈಸೂರಿನ HD ಕೋಟೆ ತಾಲೂಕಿನ ಕಬಿನಿ ಡ್ಯಾಮ್ನಲ್ಲಿ ಈ ರೀತಿಯ ಬಸವಣ್ಣ ಲಿಂಗ ವಿನಾಯಕ ಮಾಸಿದ ಶಾಸನಗಳು ಕೂಡ ಪತ್ತೆಯಾಗಿರುವಂಥದ್ದು. ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಕೇವಲ 300 ಕ್ಯೂಸೆಕ್ಸ್ ಇದೆ. ಜೂನ್ ಆರಂಭ ಆದರೆ ಸಾಕು, ಈ ಡ್ಯಾಮ್ ಯಾವಾಗಲೂ ಕೂಡ ತುಂಬ್ತಾ ಇತ್ತು. ಆದರೆ ಈ ಬಾರಿ ಆಗಿಲ್ಲ. ಈಗಾಗಲೇ 12 ರಿಂದ 13 ದಿನ ಆದರೂ ಕೂಡ ಡ್ಯಾಮ್ನಲ್ಲಿ ನೀರು ಕಾಣ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತೊಂದೆಡೆ ಮೋಜು ಮಸ್ತಿ ಸ್ಪಾಟ್ ಆಗಿದೆ ಕಬಿನಿ ಹಿನ್ನೀರು. ಈಗಾಗಲೇ ಮದ್ಯ ಸೇವಿಸಿ ಬಾಟಲಿ ಬಿಸಾಡುವುದು ಇಂತಹ ಪ್ರವಾಸಿಗರು ಇಲ್ಲಿ ಹೆಚ್ಚಾಗ್ತಾ ಇದ್ದಾರೆ. ಮೊನ್ನೆಯಷ್ಟೇ ಕಾರು ಚಲಾಯಿಸಲು ಹೋಗಿ ನೀರಿನೊಳಗೆ ಕಾರು ಮುಳುಗೋಗಿತ್ತು. ಇಂತಹ ಒಂದು ಘಟನೆ ಕೂಡ ನಡೆದಿತ್ತು. ಸೊ ಇಂತಹ ಘಟನೆಗಳು ತುಂಬ ನಡೀತಾ ಇದೆ. ಜೊತೆಗೆ ಕಬಿನಿ ಡ್ಯಾಮ್ ಅಂದರೆ ಯಾವಾಗಲೂ ಕೂಡ ರಾಜ್ಯದಲ್ಲಿ ಮಳೆ ಆದರೆ ಕಬಿನಿ ಡ್ಯಾಮ್ ಬೇಗ ತುಂಬೋಗುತ್ತೆ ಅನ್ನುವಂಥದ್ದು ಎಲ್ಲರೂ ಕೂಡ ಕೇಳ್ಪಟ್ಟಿರುವಂಥದ್ದು. ಆದರೆ ಈ ಬಾರಿ ಕಬಿನಿ ಡ್ಯಾಮ್ನಲ್ಲಿ ಕೇವಲ 50 ಅಡಿ ಮಾತ್ರ ನೀರಿದೆ. ಕೆಲವೊಂದಿಷ್ಟು ಕಡೆ ಸಂಪೂರ್ಣವಾಗಿ ನೀರು ಕಾಣ್ತಾ ಇಲ್ಲ ಅಂತೇಳಿ ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ಸಾಕಷ್ಟು ದೇವರುಗಳ ಏನು ಬಸವಣ್ಣ ಲಿಂಗ ಜೊತೆಗೆ ವಿನಾಯಕನ ದೇವರುಗಳ ಹಳೆ ಕಾಲದ ಕಲ್ಲಿನ ದೇವರುಗಳು ಏನಿರ್ತಾರೆ ಅವೆಲ್ಲವೂ ಕೂಡ ಕಾಣ್ತಾ ಇದ್ದಾವೆ. ಅಷ್ಟರ ಮಟ್ಟಿಗೆ ನೀರು ಕುಸಿತ ಕಂಡಿರುವಂಥದ್ದು ಅಲ್ಲಿರುವಂತಹ ಸ್ಥಳೀಯರು ಕೂಡ ಈ ರೀತಿ ಹೇಳ್ತಾ ಇದ್ದಾರೆ.